ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರನ್ನು ನನ್ನ ಬ್ಲಾಗ್ನಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಪ್ಪ? ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ನಾನು ಮಾಡಿದ ತಪ್ಪನ್ನು ಇವಾಗ ಹೊಸದಾಗಿ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿರೋರಿಗೆ ಸ್ವಲ್ಪ ಏನಾದರೂ ಹೆಲ್ಪ್ ಆಗುತ್ತೋ ಏನೋ ಅಂತ ಇದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ತುಂಬ ಜನಕ್ಕೆ ಇವಾಗ ಆ ಥರ ಇಲ್ಲ. ಇವಾಗ ತುಂಬ ನಾಲೆಜ್ ಇದೆ, ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿದ್ದಾರೆ, ಗೊತ್ತು. ಬಟ್ ನಮ್ಮ ಟೈಮಲ್ಲಿ ಏನಾಯ್ತಂದರೆ, ನಮಗೆ ಆವಾಗ ಆ ಟೈಮ್ನಲ್ಲಿ ಅಷ್ಟು ತಿಳುವಳಿಕೆ ಇರಲಿಲ್ಲ. ನಂದು 22 ಮುಗಿದು 23 ಸ್ಟಾರ್ಟ್ ಆಗಿತ್ತು. ಆವಾಗ ನನ್ನ ಮ್ಯಾರೇಜ್ ಆಯಿತು. ಮ್ಯಾರೇಜ್ ಆಗಿಬಿಟ್ಟು ನಾನು ಗಂಡನ ಮನೆಗೆ ಬಂದೆ. ಅದಕ್ಕಿಂತ ಮುಂಚೆ ನಮಗೆ ಯಾವ ಥರ ಇರ್ತಾರಲ್ಲ ಅದೆಲ್ಲ ನಾಲೆಜ್ ಇರಲಿಲ್ಲ. ಬಟ್ ಹೆಂಗಾಯಿತು ಅಂದರೆ, ನಾನು ಮದುವೆ ಮಾಡ್ಕೊಂಡು ಬಂದ. ಆವಾಗ ಆ ಥರ ಕೂಡಿ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಅಂತಾರಲ್ಲ ಆ ಥರ ಇದ್ವಿ. ನಮ್ಮ ಅತ್ತೆ ಇರಲಿಲ್ಲ, ನಮ್ಮ ಮಾವ, ನಮ್ಮ ದೊಡ್ಡ ಮೈದನ, ಸಣ್ಣ ಮೈದನ, ಇವರು ನಮ್ಮ ಹಸ್ಬೆಂಡ್ ಚಿಕ್ಕವರು. ಈ ಥರ ಜಾಯಿಂಟ್ ಫ್ಯಾಮ್ಲಿಯಲ್ಲಿ ನಾವು ಮದುವೆ ಮಾಡ್ಕೊಂಡು ಬಂದಾಗ ಏನಾಯ್ತು ಅಂದರೆ, ಮದುವೆ ಆಗಿ ಒಂದು 3 ತಿಂಗಳಕ್ಕೇ ನಾನು ಕನ್ಸೀವ್ ಆದೆ. ಪ್ರೆಗ್ನೆನ್ಸಿ ನಂದು ಸ್ಟಾರ್ಟ್ ಆಯಿತು. ನನಗೆ ಆವಾಗ ಏನೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಏನಂದರೆ ಏನೂ ಗೊತ್ತಿರಲಿಲ್ಲ. ನಾವೇನು ಮಾಡಿಬಿಟ್ವಿ ಆವಾಗ, ನಾನು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡು ನೋಡಿದ್ನೆ. ಅದರಲ್ಲಿ ಪಾಸಿಟಿವ್ ಅಂತ ಬಂತು. ಮತ್ತು ಹಾಸ್ಪಿಟಲ್ಗೆ ಹೋದ್ವಿ, ಅಲ್ಲೂ ಪಾಸಿಟಿವ್ ಅಂತ ಬಂತು. ಇಷ್ಟು ಬೇಗ ನಮಗೆ ಕನ್ಸೀವ್ ಆಯ್ತಲ್ಲ ಅಂತ ಒಂದು ಖುಷಿನೂ ಇತ್ತು. ಬಟ್ ನಮಗೆ ಏನು ಅದರಲ್ಲಿ ಗೊತ್ತೂ ಇರಲಿಲ್ಲ. ಆವಾಗ ನಾನೇನು ಮಾಡಿಬಿಟ್ಟೆ, ನಾನು ಎಲ್ಲರಿಗೂ ಫೋನ್ ಮಾಡಿ ಹೇಳ್ಬಿಟ್ಟೆ, ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ. ಅವರು ಆವಾಗ ಹೇಳಿದರು, ಈ ಥರ ಎಲ್ಲ ಬೇಗ ಬೇಗ ಹೇಳಬಾರ್ದು, ಸರಿ ಇವಾಗ ನಮ್ಗೆ ಹೇಳಿದ್ಯಾ, ಮತ್ತು ಯಾರಿಗೂ ಹೇಳ್ಬೇಡ ಅಂತ ಅಂದರು. ಓಕೆ ಅಂತ ಅಂದೆ. ಆವಾಗ ನನಗೆ ಏನೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಏನು ಮಾಡಬೇಕು ಅಂದರೆ, 3 ತಿಂಗಳವರೆಗೆ ಯಾರಿಗೂ ಹೇಳಬಾರ್ದಂತೆ, ಮತ್ತು ವಜ್ಜನ ಹ್ಯಾವಿ ಆಗಿರೋದು ಏನು ಎತ್ತಬಾರ್ದಂತೆ, ಅದೆಲ್ಲ ನನಗೇನೂ ಗೊತ್ತಿಲ್ಲ. ನಮ್ಮ ದೊಡ್ಡ ನೆಗಡಿ ಇದ್ಲು, ಅವಳಿಗೂ ಒಂದು ಮಗು ಇತ್ತು, ಅವಳು ಹೇಳ್ಕೊಡ್ತಾಳೆ ಅಂತ ನಾನು ಈ ಥರ ಭಾವನೆಯಿಂದ ಇದ್ಬಿಟ್ಟೆ. ಆಮೇಲೆ ಏನಾಯಿತು ಅಂದರೆ, ಒಮ್ಮೆ ಅವಳು ಚೆಕ್ ಮಾಡ್ಕೊಂಡು ಬಂದಾಗ ಏನೂ ಇಲ್ಲ, ಎಲ್ಲ ನಾರ್ಮಲ್ಲೇ ಆಗಿತ್ತು. ಆದರೆ ನಾನು ಹೀಟು ತುಂಬ ನಾನು. ಆದರೆ ನನಗೆ ಎಗ್ ಅದೆಲ್ಲ ತಿನ್ನಬಾರ್ದಂತ ಅವಾಯ್ಡ್ ಇತ್ತು. ಬಟ್ ನಮ್ಮ ದೊಡ್ಡ ನೆಗಣಿ ನಮಗೆ ಏನೂ ಹೇಳೇ ಕೊಡಲಿಲ್ಲ. ಡೈಲಿ ಎಗ್ ಬಾಯ್ಲ್ ಮಾಡಿ ತಿನ್ನು, ಒಳ್ಳೆಯದು ಅಂತ ಹೇಳ್ಬಿಟ್ಲು. ನಾನು ಅದೇ ಥರನೇ ಡೈಲಿ ಎಗ್ ಬಾಯ್ಲ್ ಮಾಡಿಕೊಂಡು ತಿಂತಾನೆ ಹೋದೆ. ನನಗೆ ಹೀಟ್ ತುಂಬ ಜಾಸ್ತಿ ಆಗ್ತಾ ಹೋಯಿತು. ಆಮೇಲೆ ನಾನೇನು ಮಾಡ್ತಾಯಿದ್ದೆ ಅಂದರೆ, ಈ ಥರ ಎಲ್ಲ ಸ್ಲೋ ಆಗಿ ಕುತ್ಕೊಳೋದು, ಸ್ಲೋ ಆಗಿ ನಡೆದಾಡೋದು ಅದೆಲ್ಲ ಮಾಡಲಿಲ್ಲ. ನಾನು ಬೇಗನೆ ಎಲ್ಲ ವಜನೆಲ್ಲ ಎತ್ಬಿಟ್ಟೋದು, ಪಾತ್ರೆ ತೊಗೊಂಡು ಹೊರಗಡೆ ಹೋಗ್ಬಿಡೋದು, ಡ್ರಮ್ನಿಂದ ನೀರು ತೆಗೆಯೋದು, ಈ ಥರ ಎಲ್ಲ ಮಾಡ್ತಾ ಹೋದೆ. ಹೀಗಾಗಿ ಎಷ್ಟು 2.5 ತಿಂಗಳದ್ದು ಪ್ರೆಗ್ನೆನ್ಸಿ ಸ್ಟಾರ್ಟ್ ಇತ್ತು. ಆವಾಗ ಏನಾಯ್ತಂದರೆ, ಸಾರಿ ಆವಾಗ ಏನಾಯ್ತು ಅಂದರೆ, ಒಂದಿನ ಏನಾಯಿತು, ಚೆಕಪ್ ಮಾಡಿಸ್ಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡಬೇಕಾಗಿತ್ತು ನಾನು. ಆವಾಗ ಮನೆಯಲ್ಲಿ ಎಲ್ಲ ಕೆಲಸ ಹಾಗೆ ಬಿದ್ದಿದ್ದರಿಂದ ಆವಾಗ ಎಂತ ಮಾಡಿಬಿಟ್ಟೆ ಅಂದರೆ, ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಪಾತ್ರೆ ಎಲ್ಲ ತೊಗೊಂಡು ಹೊರಗಡೆ ಹೋಗಿ ಡ್ರಮ್ಮಿಂದ ನೀರು ಎತ್ತಿ ಒಂದು 10 ನಿಮಿಷದಲ್ಲಿ ನಂದು ಮಿಸ್ಕ್ಯಾರೇಜ್ ಆಗಿಬಿಡ್ತು. ಮಿಸ್ಕ್ಯಾರೇಜ್ ಆಯಿತಾ, ನನಗೆ ಏನೂ ಗೊತ್ತೇ ಆಗಲಿಲ್ಲ ಏನಾಗ್ತಾಯಿದೆ ಅಂತ. ಆಮೇಲೆ ಎಲ್ಲ ಹಾಸ್ಪಿಟಲ್ಗೆ ಹೋದ್ವಿ, ಎಲ್ಲ ತೋರಿಸಿದ್ವಿ. ಆವಾಗಿರೋರಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಈ ವಿಡಿಯೋ ಎದಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಪ್ರತಿಯೊಬ್ಬರಿಗೂ ತಿಳುವಳಿಕೆ ಬೇಕು. ಯಾರಿಗೂ ಮಾತು ಕೇಳಿ ಯಾರು ಏನು ಇದು ಮಾಡೋಕ್ಕೆ ಹೋಗ್ಬಿಡಿ. ನೀವು ಖುದ್ದಾಗಿ ದೊಡ್ಡವರು, ತಿಳುವಳಿಕೆ ಇದ್ದವರು, ಹಿರಿಯರು ಇರ್ತಾರಲ್ಲ, ಅವ್ರ ಹತ್ರ ಕೇಳಿಬಿಟ್ಟು ಕಲ್ತ್ಕೊಂಡು ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಹೀಗೆ ಇವ್ರ ಮಾತು ಕೇಳಿಕೊಂಡು ಈ ಥರ ನಂದಾಯಿತು. ಫಸ್ಟ್ ಪ್ರೆಗ್ನೆನ್ಸಿ ನಂದು ಮಿಸ್ಕ್ಯಾರೇಜ್ ಆಯಿತು. ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ್ವಿ.
ತುಂಬ ನಾನು ಮೆಂಟಲಿ ಅಪ್ಸೆಟ್ ಆಗಿಬಿಟ್ಟೆ. ಆವಾಗ ಗೊತ್ತಿರಲಿಲ್ಲಲ್ಲ ನನಗೆ ಏನು ಮಾಡಬೇಕು ಏನಿಲ್ಲ ಅಂತ. ತುಂಬ ಮೆಂಟಲಿ ಅಪ್ಸೆಟ್ ಆಗಿಬಿಟ್ಟೆ. ಅದಕ್ಕೆ ಹೇಳೋದು, ತಿಳುವಳಿಕೆ ಇರಬೇಕು. ತಿಳುವಳಿಕೆ ಇಲ್ಲದ ಎಡವಟ್ಟು ನಾನು ಮಾಡಿಕೊಂಡೆ. ಆಮೇಲೆ ಎಲ್ಲ ಹೇಳಿದ್ರು, ವಜನ ಎತ್ತಬಾರ್ದು, 3 ತಿಂಗಳವರೆಗೆ ಯಾರಿಗೂ ಹೇಳಬಾರ್ದು, ಹೀಟ್ ಆಗಿರೋದು ತಿನ್ನಬಾರ್ದು. ಆಮೇಲೆ ಹಾಸ್ಪಿಟಲ್ಗೂ ನಾರ್ಮಲ್ ಚೆಕಪ್ ಅಂತ ಮನೆ ಹತ್ರ ಹೋಗ್ತಾ ಇದ್ದೆಲ್ಲ, ಇಲ್ಲ ನೀನು ದೊಡ್ಡ ಹಾಸ್ಪಿಟಲ್ಗೆ ತೋರಿಸ್ಬೇಕು ಅಂತ KMC ಅಂತ ನಮ್ಮ ಹುಬ್ಳಿ KMC ಅಂತ ಇದೆ ಹುಬ್ಳಿಯಲ್ಲಿ ದೊಡ್ಡ ಹಾಸ್ಪಿಟಲು, ಅಲ್ಲಿ ಹೋಗ್ಬಿಟ್ವಿ. ಅಲ್ಲೂ ಎಡ್ವಟ್ ಆಗಿಬಿಡ್ತು. ಹೀಗಾಗಿ ನನ್ನ ಮಿಸ್ಕ್ಯಾರೇಜ್ ಆಯಿತು. ನಾ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಪ್ಲೀಸ್ ದಯವಿಟ್ಟು ಗೊತ್ತಿಲ್ಲ ಅಂದರೆ ಯಾರಿಗೂ ಹೇಳೋಕ್ಕೆ ಹೋಗಬೇಡಿ. ಅವ್ರು ತಿಳುವಳಿಕೆ ಇಲ್ದವ್ರನ್ನ ಚೆನ್ನಾಗಿ ತಿಳಿಸ್ಬಿಟ್ಟು ಹೇಳಿ. ಅವ್ರಿಗೆ ಎಂಥದ್ದು ಒಳ್ಳೆಯದು ಎಂಥದ್ದು ಕೆಟ್ಟದ್ದು ಅನ್ನೋದನ್ನು ಅವ್ರಿಗೂ ಹೇಳಿ. ಈ ಥರ ಮಾಡಬೇಡಿ ಅಂತ ನಾನು ಎಲ್ಲರಿಗೂ ಹೇಳ್ಕೊಳೋದು. ಹೀಗಾಗಿ ಫಸ್ಟ್ ಮಿಸ್ಕ್ಯಾರೇಜ್ ಆದಮೇಲೆ 1 ಇಯರ್ವರೆಗೂ ನನಗೆ ಪ್ರೆಗ್ನೆನ್ಸಿ ನಿಲ್ಲೇ ಇಲ್ಲ. ಆಮೇಲೆ ದೇವ್ರ ದಯದಿಂದ ಮತ್ತೆ 1 ಇಯರ್ ಆದಮೇಲೆ ನನ್ನ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಯಿತು. ನನಗೆ ಆವಾಗ ಒಂದು ಮಗಳಾದ್ಲು. ಮಗಳು ಫಸ್ಟು, ಮಗ 2ನೇದವನು. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿರಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿದು ಸ್ವಲ್ಪ ಚಿಕ್ಕ ಸ್ಟೋರಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.